ನೋಡಿದಾಗ್ಲೇ ಅನ್ಕೊಂಡೆ ಇದು ತೋಳಲ್ಲ ತೊಲೆ ತೊಲೆ ಪೈಲ್ವಾನ್. ಸಾಧು ಕೋಕಿಲ್ ಅವ್ರು ಹೇಳ್ತಾರಲ್ಲ ಇದು ತೋಳಲ್ಲ ತೊಲೆ ಅಂತ. ಹಂಗೆ ಏನ್ ಮಾಡ್ಕೊಂಡಿದ್ರಿ ಸರ್? ನಾನು ವ್ಯವಸಾಯ ಏನ್ ಬೆಳಿತೀರಾ? ಕುಷ್ಟಿ, ಕಬ್ಬು, ಭತ್ತ. ಓಕೆ, ವೃತ್ತಿಯಲ್ಲಿ ವ್ಯವಸಾಯ, ಪ್ರವೃತ್ತಿಲಿ ಖುಷಿಗೆ, ಮನೋರಂಜನೆಗೆ, ಸಮಾಧಾನಕ್ಕೆ, ಆರೋಗ್ಯಕ್ಕೆ ಕುಸ್ತಿ. ಕರೆಕ್ಟಾ? ಕರೆಕ್ಟ್. ಓಕೆ, ಏನ್ ಬೆಳಿತೀರಾ? ಭತ್ತ, ಕಬ್ಬು, ತರಕಾರಿ. ಇಲ್ಲಿ ಹೇಳೋದು ಅಲ್ಲಿಗೆ ಕೇಳ್ತು. ಮೈಕೈ ಆಫ್ ಮಾಡಪ್ಪ, ಬೇಡ. ಹೇಳ್ದ ಅಲ್ಲೂ ಕೇಳ್ತು, ಮೈಕೈ ಮೆಲ್ಗೆ ಹೇಳೋದ ಬಿಡಿ ಮರಿ, ಕಿವಿಲಿ ಹೇಳ್ಬಿಡಿ, ಹೇಳಿ. ಆಯ್ತಾ? ಭತ್ತ, ಕಬ್ಬು, ಬಾಳೆ, ತೆಂಗು, ಅಡಿಕೆ, ಶುಂಠಿ. ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇಷ್ಟೆಲ್ಲ ಬೆಳೆಯುವಂತ ರೈತನಿಗೆ ಸರ್ಕಾರದ ಎಲ್ಲಾ ಯೋಜನೆಗಳು ಸಿಗ್ಬೇಕು. ಸರ್, ನೀರ್ ಸಿಗ್ತಾ ಇದೆ ನಿಮ್ಗೆಲ್ಲ ಮಂಡ್ಯದಲ್ಲಿ? ನಾವು ಬೋರ್ ಹಾಕ್ಸಿದೀವಿ, ಬೋರ್ ಎಲ್ಲ ಬತ್ತೋಯ್ತಾ ಐತೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೋರು ಬತ್ತೋಯ್ತಾ ಐತೆ. ಬೋರು ಇಲ್ಲ, ನೀರು ಇಲ್ವಾ? ಕಾವೇರಿ ನೀರು ಇಲ್ಲ, ಇದು ಇಲ್ಲ. ಇದು ಇಲ್ಲ ಅಂದ್ರೆ ಯಾವ್ದೋ ಬೆಳೆನೂ ಇಲ್ಲ. ಎಲ್ಲ ಬೆಳೆ ಎಲ್ಲ ಒಣಗೋಯ್ತಾ ಇದೆ. MP ಎಲೆಕ್ಷನ್ ವೋಟ್ ಮಾಡ್ತೀರಾ? ವೋಟ್ ಮಾಡ್ತೀವಿ. ಯಾರು ಗೆಲ್ಬೇಕು? ಮೋದಿಗೆ ಸಹಕಾರ ಕೊಡಿಕೆ, ಮೋದಿನ ಮುಖ್ಯ ಇದು ಪ್ರಧಾನಿ ಮಾಡಿಕೆ, ಮೂರನೇ ದಫಾ ಪ್ರಧಾನಿ ಮಾಡಿಕೆ. ಶ್ರೀಮಾನ್ ಈ ರಾಜ್ಯದ ಕಣ್ಮಣಿಯಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು 2 ಬಾರಿ ಆಗಿರ್ತಕ್ಕಂಥ ರೈತರಿಗೆ ಮತ್ತು ಬಡವರಿಗೆ ನಿತ್ಯ ಹೋರಾಟ ಮಾಡುವಂತ ಅವ್ರನ್ನ ಗೆಲ್ಸಿ ಮೋದಿ ಅವ್ರಿಗೆ ಖುಷಿ ಮಂತ್ರಿ ಮಾಡಿ ಅಂತ ಹೇಳಿ ಮಂಡ್ಯ ಜಿಲ್ಲೆ ಜನ ಮಾಡಿ ಅವ್ರಿಗೆ ಖುಷಿ ಮಂತ್ರಿ ಮಾಡಿದ್ರೆ ಅವರು ಕೃಷಿ ಈ ರೈತರ ಕಷ್ಟ ಶ್ರೀಮಾನ್ ಕುಮಾರಸ್ವಾಮಿ ದೇವೇಗೌಡರು ಗೊತ್ತಿರ್ತಕ್ಕಂಥದ್ದು. ಮತ್ ಹಂಗಿದ್ಮೇಲೆ ಹೋದ್ಸಲ ಯಾಕೆ ಅವ್ರ ಮಗನಿಗೆ ಕೈ ಕೊಟ್ಟಿದ್ದು? ನಾವು ಕೈ ಕೊಟ್ಟಿಲ್ಲ, ಕೇಳಿ. ಮಂಡ್ಯದವರು ಮತ ಮಾಡವ್ರೆ. ನಮ್ಮ ಅಕ್ಕನ್ಗೆ ನಮ್ಮ ಅಣ್ಣ ಏರು ಅಂಬರೀಷ್ ಅಣ್ಣ ತೀರೋದ್ರಲ್ಲ, ಆ ಕರ್ಣಿಕಾರಿಕೆ ನಮ್ಮ ಅತ್ತಿಗೆಗೆ ಓಟ್ ಹಾಕವ್ರಷ್ಟೇ, ನಮ್ಮ ಅಣ್ಣನ ಅಭಿಮಾನಿಕೆ. ಏನ್ ನಿಮ್ಮ ಹೆಸರು? ಸ್ವಾಮಿ ಅಂತ. ಸ್ವಾಮಿ ಏನ್ ಸೋಮಣ್ಣ ಸರ್? ಎಲ್ಲ ಹೇಳ್ಬೇಕು. ಮದುವೆ ಆಗಿದ್ಯಾ? ಮದುವೆ ಆಗಿ MP ಎಲೆಕ್ಷನ್ ವೋಟ್ ಮಾಡ್ತೀರಾ? ಮಾಡ್ತೀವಿ. ಯಾರು ಗೆಲ್ಬೇಕು? ಕುಮಾರಸ್ವಾಮಿ. ವೈ ಬಿಕಾಸ್ ಆಫ್ ಮೋದಿ. ಇವ್ರು ಹೇಳೋದೇನು ಅಂದ್ರೆ, ಪೈಲ್ವಾನ್ ಸರ್ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, 2 ಸಲ ಪ್ರಧಾನಿಯಾಗಿರುವ ನರೇಂದ್ರ ಮೋದಿನ ಗೆಲ್ಸಕ್ಕೆ 2 ಸಲ ಮುಖ್ಯಮಂತ್ರಿ ಆಗಿರೋ ನಮ್ಮ ಕುಮಾರಣ್ಣನಿಗೆ ನಾವು ಹೆಗಲ್ ಕೊಡ್ತೀವಿ, ಅವ್ರನ್ನ 3ನೇ ಬಾರಿ ಪ್ರಧಾನಿ ಮಾಡ್ತೀವಿ, ಇಲ್ಲಿ ಕೃಷಿ ಸಚಿವನಾಗಿ ಮಾಡಿ ನಾವು ನಮ್ಮ ಮಂಡ್ಯನ ಇನ್ನಷ್ಟು ಇಂಪ್ರೂವ್ ಮಾಡ್ತೀವಿ ಅಂತ ನಮ್ಮ ಪೈಲ್ವಾನ್ರ ಒಂದು ಕಳಕಳಿ. ಈಗ MP ಯಾರು ಗೆಲ್ತಾರೆ? ನಮ್ಮ ಕುಮಾರಸ್ವಾಮಿ 100ಕ್ಕೆ 100. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ? ಅವರ ಒಂದು ಒಳ್ಳೆತನಕ್ಕೆ. ಈಗ ಸ್ಟಾರ್ ಚಂದ್ರ ಈಗ ಬಂದಿರೋರು, ಕುಮಾರಸ್ವಾಮಿ ಆಗ್ಲೇ ಬಂದಿರೋರು, ಜನದ ಕಷ್ಟ ಎಲ್ಲಾನೇ ಪರಿಹಾರ ಮಾಡಿರೋರು. ಸಾಲ ಮನ್ನಾ ಮಾಡವ್ರ ರೈತರದು. ನೀವ್ಯಾಕೆ ಸಾಲ ಮಾಡ್ತೀರಾ? ನನ್ನ ಮನ್ನಾ ಮಾಡ್ತಾರೆ ಅಂದ್ಬಿಟ್ಟು ಸಾಲ ಮಾಡ್ದ ನೀವು? ಸಾಲ ಮಾಡೋದಲ್ಲ, ಕೃಷಿ ಕೊಡ್ತಾರಲ್ಲ ಸರ್, ಸೊಸೈಟಿ ಇರೋದು ಅದಕ್ಕೆ. ಸುಮ್ನೆ ಕೇಳಿದ ಹೊಡಿಬೇಡ ಬಿಡೋಣ ಆಯ್ತು. ಹೊಡಿಬೇಡ ಆಯ್ತು ಅಲ್ಲ, ನಾನು ಸರ್ಕಾರ ದುಡ್ಡು ಉಡ್ಸಕ್ ಕೇಳ್ತೀನಿ, ನೀವ್ಯಾಕೆ ಮಾಡಿದ್ರಿ ಅಂತೀನಿ. ಯಾಕೆ ಸರ್ಕಾರ ಕೂಡ ಹೊಡೆದ ಬಿಡ್ತೀನಿ ಆತರ ಅಲ್ಲ, ಅವ್ರು ಸೊಸೈಟಿ ಇರೋದ್ರೆ ನಮ್ನೆ ಕೇಳ್ಕೊ ಬರ್ತಾರಲ್ಲ ಸಾಲ ತಗೊಳ್ಳಿ ಅಂತ. ಅವ್ರು ಹೆಂಗ್ ಗೊತ್ತಾ, ಸುಮ್ನಿದ್ರೆ ಸಾಲ ಕೊಡೋದು, ಕೊಡ್ಲ ಅಂತ ರೈತರು. ಪ್ರಕಾಶ್ ಅಂತ ಮಾತಾಡಿ. ಅಣ್ಣ, ನಿಮ್ಮ ಹೆಸರು? ಶಿವಸಾಯಿ ಮೆಂಬರ್ ನಗುನಳ್ಳಿಯವರು. ನಗುನಳ್ಳಿಯವ್ರು ನಗನಗ್ತಾ ಇರ್ಬೇಕು, ಮಕ್ಕ ಗಂಟೆ. ನಗುನಳ್ಳಿ ಶಿವಸ್ವಾಮಿ ಅಲ್ಲ, ನಗುನಳ್ಳಿಲಿ ನಗನಗ್ತಾ ಇರ್ಬೇಕು. ನಗುನಗ್ತಾನೆ ಇರತಕ್ಕಂಥ ಮಂಡ್ಯ ಜಿಲ್ಲೆಗೆ ಮಾತಾಡಿ ಹೇಳಿ. ಮಂಡ್ಯ ಜಿಲ್ಲೆಗೆ ಮಾತಾಡಿ. ಓಕೆ, MP ಎಲೆಕ್ಷನ್ ಯಾರು ಕೊಟ್ಟು ಮಾಡ್ತೀರಾ ಸರ್? MP ಎಲೆಕ್ಷನ್ಗೆ ನಾನು ನಿಮ್ಮಲ್ಲಿ ಮನೆ ಮಾಡ್ತೀನಿ, ಮಾಧ್ಯಮದವ್ರ ಕೈ ಮುಗಿ ಕೇಳ್ಕೊತೀನಿ. ಇವತ್ತು ದೇಶನ ನಿಮ್ಮ ಕೈಲಿ ಯಾವ ಕಡೆ ಯಾವ ದಿಕ್ಕು ಕರ್ಕೊಂಡು ಹೋಗ್ಬೋದು ಅಂತ ನಿಮ್ಗೆ ಗೊತ್ತಿರ್ತದೆ. ಹೇಳಿ, ನಿಮ್ಮ ಮಾಧ್ಯಮದವ್ರು ಏನ್ ಬೇಕಾದ್ರೂ ಬಿತ್ತರಿಸ್ಬೋದು, ಒಳ್ಳೇದಕ್ಕೆ ಮಾನ್ಯತೆ ಕೊಡಿ ದಯಮಾಡಿ. ನಿಮ್ಮಲ್ಲಿ ಕಳೆ ಅಂತ ಕೇಳ್ಕೊತೀನಿ. ಆಯ್ತು, ಹೇಳೋಣ. ನೀವು ಮುಂದೆ ಸರಿಯಾಗಿ ಹೋದ್ರೆ ಹಿಂದೆ ಸರಿಯಾಗಿ ಬರ್ತವೆ. ಪ್ರಧಾನಿ ಯಾರಬೇಕು? ನಮ್ಗೆ ಮೋದಿನೇ ಆಗ್ಬೇಕು, ಆಗ್ಬೇಕು. ಅಲ್ಲಿ ಬಿಡಿ. ಸರಿ, ಮಾಧ್ಯಮದವ್ರು ತಪ್ಪೇನ್ ಮಾಡೋರು ಹೇಳ. ಅಣ್ಣ, ಒಂದು ವಿಷಯ ತಿಳ್ಕೊಳ್ಳಿ, ಪ್ರಜಾಪ್ರಭುತ್ವದ ಒಂದು ಮೇನ್ ಆಶಯ ಏನು ಅಂದ್ರೆ, ಎರಡಕ್ಕೂ ಅವಕಾಶ ಕೊಡ್ಬೇಕು. ಗೆದ್ದವನ್ ರಾಜ ಅಂದ್ರೆ ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ಬೇಕು ಅಂತ. ಟಿವಿ 18 ಇದೆ, ಇದಕ್ಕೆ ಯಾಕೆ ಮಾನ್ಯತೆ ಕೊಡ್ಬೇಕು? ಇದು ಒಳ್ಳೆ ಚಾನೆಲ್ ಅಂತ ಮಾನ್ಯತೆ ಕೊಡ್ತಾ ಇದೀವಿ. ಹಂಗೆ ಮೋದಿನೇ ಬೇಕು ಅಂತ ಯಾಕಂತ ಹೇಳಿ ಕೊಡ್ತಾರೆ. ನಾವೇ ಬೆಳೆದಿದ್ದೀವಿ, ನಾವೇ ಕೊಡ್ತೀವಿ. ಮತ್ತೆ ಟಿವಿ 18 ಕೇಳ್ತಿದೀವಿ ಅಂತಂದ್ರೆ ಇದು ಒಳ್ಳೆ ಚಾನೆಲ್, ಒಳ್ಳೆ ಬಿತ್ತರ ಮಾಡ್ತಾ ಇದಾರೆ, ಅದಕ್ಕೊಂದು ಹ್ಯಾಂಡ್ಸಪ್ ಹೇಳ್ತೀವಿ. ಯಾಕೆ ಹೇಳಿ? ಹ್ಯಾಂಡ್ಸಪ್ ಟು ಯು ಸರ್, ಹ್ಯಾಂಡ್ಸಪ್ ಟು ಯು. ಇಂತ ಒಳ್ಳೆ ಕೆಲಸ ಮಾಡಕ್ ಆಯ್ತದ? ಎದ್ದೇಳಿ ಸರ್. ನಿಮ್ದು ಟಿವಿನೂ ಚೆನ್ನಾಗೈತೆ, ನೀವು ಮಾಡಿದ್ದೆಲ್ಲ ಬಿಗ್ ಬಾಸ್ ಅಲ್ಲಿ ಚೆನ್ನಾಗೈತೆ. ಅಣ್ಣ, ಪ್ರಮೋದ್ ಅಲ್ಲ ಕಣ್ಣ, ಪ್ರಥಮ್ ಅಂತ. ನಮ್ಮ ಅಪ್ಪ 30 ವರ್ಷದಿಂದ 70,000 ರೂಪಾಯಿ ಕೊಟ್ಬಿಟ್ಟು ನಾಮಕರಣ ಮಾಡೋರೆ. ನಮ್ಮ ಅಪ್ಪನಿಗೆ ಅನ್ಯಾಯ ಮಾಡ್ಬೇಡಿ. ಮಂಡ್ಯ ಜಿಲ್ಲೆಗೆ ಕುಮಾರಣ್ಣ ಮಂಡ್ಯ ಜಿಲ್ಲೆಗೆ
ಅಂತ ಟೈಮಲ್ಲಿ ಏನೂ ಇಲ್ಲ, ಸರ್ಕಾರ ಇಲ್ಲ, ಏನಿಲ್ಲ. ಅವತ್ತು ನಮ್ಮ ರೈತರುಗಳು ಇನ್ನೂ ಜನಕ್ಕೆ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಅವ್ರು ಬಂದು ಸಾಂತ್ವನ ಹೇಳಿ ನಾನಿದ್ದೀನಿ, ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ, ನಮ್ಮ ಮುಂದೆ ಮುಖ್ಯಮಂತ್ರಿ ಆದ್ರೆ ನಾನು ಏನದೇ ಸಾಲ ಎಲ್ಲ ಮನ್ನಾ ಮಾಡ್ತೀನಿ ಬಿಟ್ಟು ಅವ್ರು ವೈಯಕ್ತಿಕವಾಗಿ 50 ಸಾವಿರ ಕೊಟ್ಟು ಸಾಂತ್ವನ ಹೇಳಿದ್ರೆ ಇವತ್ತುವರೆಗೆ ಯಾವ ಅಂತ ಮುಖ್ಯಮಂತ್ರಿಗಳು ಸಾಲ ಮನ್ನಾ ಮಾಡಿದ ಕುಮಾರಣ್ಣ ಒಂದು. ಎರಡನೇದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಕೇಳಿ, ಪ್ರಪಂಚದಲ್ಲಿ ದಯವಿಟ್ಟು ಇದು ರೈತರಿಗೆ ಹೇಳೋವಂಥ ನನ್ನ ಕಡೆಯಿಂದ ಮಾತು, ಯಾರು ಆತ್ಮಹತ್ಯೆ ಮಾಡ್ಕೊಂಬಿಡಿ. ಇಡೀ ಪ್ರಪಂಚಕ್ಕೆ ಅನ್ನ ಹಾಕೋರು ನೀವು ಅನ್ನ ಇಲ್ಲ ಅಂತ ಸಾಯ್ಬಾರ್ದು. ನೀವು ಅನ್ನ ಹಾಕೋರು, ನೀವು ಯಾವುದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಬಿಡ್ರಿ. ಹೌದು, ಅಂದ್ರೆ ಒಂದು ಸಾವಿರಾರು ಕೋಟಿ ತಗೊಂಡ್ರವ್ರು ಬೇರೆ ದೇಶಕ್ಕೆ ಕೊಟ್ಟೋಗ್ಬಿಟ್ಟವ್ರು ಆಳದವ್ರು. ಇಲ್ಲಿ ನೀವು 50,000 ರೂಪಾಯಿ 30,000 ರೂಪಾಯಿ 1 ಲಕ್ಷ ಮಾಡ್ಬಿಟ್ಟು ಯಾಕೆ ಸಾಯ್ತೀರಾ? ದಯಮಾಡಿ ಇಲ್ಲ, ನಾನು ಹೇಳ್ದೆ ಹೆಂಗ್ ಗೊತ್ತೇ, ಒಳ್ಳೆಯವ್ರಿಗೆ ಮಾನ್ಯತೆ ಫಸ್ಟ್. ನಾನು ನಿಮ್ಮನ್ನ ಯಾಕೆ ಬಂದ ಹೇಳಿ ಒಳ್ಳೆಯವರು ಅಂತಲೇ ಬಂದಿದ್ದು. ನಾವು ಒಳ್ಳೆ ಚಾನಲ್ ನಾವು ಕೇಳ್ಕೊತಾ ಇದೀವಿ. ಅಣ್ಣ ನೆಕ್ಸ್ಟ್ ಕಾರ್ಪೊರೇಟರ್ ಫಿಕ್ಸು ಬಿಡಿ, ಇಷ್ಟೆಲ್ಲ ಟ್ಯಾಲೆಂಟ್ ಐತೆ ಅಂದ್ಮೇಲೆ. ಹೇಳಲ್ಲ ನೀವೇ ಹೊಡೆಯಂಗಿದ್ದೀರಲ್ಲ ಅವ್ರಿಗೆ. ಬಾಲು ಬಾಲು ಎಲ್ಲಿ ಬಾಲ್, ಎಲ್ಲಿ ಟೆನ್ನಿಸ್ ಬಾಲ, ಕಾರಕ್ ಬಾಲ, ಪ್ಲಾಸ್ಟಿಕ್ ಬಾಲ? ಎಲ್ಲ ಅಲ್ಲಿ ಇಟ್ಟಿದ್ದೀವಿ. ಓಕೆ, ಒತ್ತಿಯೋಣ. ಏನ್ ನಿಮ್ಮ ಹೆಸರು? ಬಾಲು ಎಲ್ಲಿ ಬಾಲ್, ಎಲ್ಲಿ ಇಟ್ಟಿದ್ದೀವಿ ಕಾರಲ್ಲ. ಇಟ್ಟಿದ್ದೀರಾ? ಬಾಲ್ ಇಟ್ಟಿದ್ದೀರಾ? ನಾನೆಲ್ಲ ಟೆನ್ನಿಸ್ ಬಾಲು, ಪ್ಲಾಸ್ಟಿಕ್ ಬಾಲು, ಕಾರಕ್ ಬಾಲ್ ಅನ್ಕೋಬಿಟ್ಟೆ. ಮದುವೆ ಆಗೈತಾ? ಆಗೈತೆ. ಯಾಕೆ? ಏನೇ ಕ್ವಶನ್, ನೀವು ಮದುವೆ ಆಗಿಲ್ವಾ? ಆಯ್ತು. ಈಗ MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಮಾಡ್ಲೇಬೇಕಲ್ಲ, ನಮ್ಮ ಹಕ್ಕು ಅದು. ನಿಮ್ಮ ಹಕ್ಕು. ನೋಡಿ, ಅವ್ರ ಹಕ್ಕಿನ ಬಗ್ಗೆ ತಿಳ್ಕೊಂಡವ್ರೆ. ಪ್ರಧಾನಿ ಯಾರಬೇಕು? ನರೇಂದ್ರ ಮೋದಿ ಅವರು. ಯಾಕೆ? ನಮ್ಮ ದೇಶನ ಕಾಪಾಡ್ತಾವ್ರೆ, ನಮ್ಮ ಹಿಂದುತ್ವ ಕಾಪಾಡ್ತಾವ್ರೆ. ಅವರು ಪವರ್ಫುಲ್ ಮ್ಯಾನ್. ಪವರ್ಫುಲ್ ಮ್ಯಾನ್, ಪವರ್ಫುಲ್ ಪೀಪಲ್. ದೇಶಕ್ಕೆ ಬೇಕು, ಅವ್ರ ಅವಶ್ಯಕತೆ ಐತೆ, ನಮ್ಗೆಲ್ಲ ಅವಶ್ಯಕತೆ ಐತೆ ಅವರಿಂದ. ಹಾಗೆ ಅಮ್ಮ ಬನ್ನಿ, ಇಲ್ಲಿ ನಿಮ್ಮನ್ನು ಮಾತಾಡ್ಸೋಣ, ಬನ್ನಿ. ಒತ್ತಿ, ಅವರು ಬನ್ರಿ ಕೂತ್ಕೊಳ್ರಿ. ಅವೆಲ್ಲ ಇಲ್ಲ ಕಂಡು ಬನ್ರಿ, ಬನ್ನಿ ಕೂತ್ಕೊಳ್ರಿ. ಆಶೀರ್ವಾದ ಬನ್ರಿ, ಈಗ ಬರ್ಬೇಕು. ಅವತ್ತು ಅಲ್ಲಿ ಮಾತಾಡ್ದಲ್ಲಿ ಬನ್ನಿ, ಕೂತ್ಕೊಳ್ಳಿ. ಆಶೀರ್ವಾದ ಮಾಡಿ. ಇನ್ನೊಂದ್ಸಲ ಬಿಗ್ ಬಾಸ್ ಅಲ್ಲಿ ಫೈಟ್ ತಗೊಳ್ಳಿ. ಏನ್ ನಿಮ್ಮ ಹೆಸರು? ತಗೊಂಡ್ರ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ. ಈಗ MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಿ ವಿಜಯಲಕ್ಷ್ಮಿ ಅವರೇ? ಮಾಡ್ತೀವಿ. ಯಾರು ಗೆಲ್ತಾರೆ ಇಲ್ಲಿ? ಅಯ್ಯೋ, ಒಬ್ರು ಕೇಳಿದ್ರೆ ಒಬ್ರು ಕೋಪ, ಏನ್ ಬಡಕಾದ. ನೀವು ನನ್ಗೆ ಹೇಳಿ, ನೀವ್ ಹೇಳಿದ ಲೆಕ್ಕ ನಿಮ್ಮ ಒಪಿನಿಯನ್ ಹೇಳ್ರಿ. ನಾವ್ ಯಾವತ್ತಿದ್ರು ಸಿದ್ದರಾಮಯ್ಯ ಅವರೇ. ಹೌದಾ? ಸಿದ್ದರಾಮಯ್ಯ ಅವರ? ಹೌದು. ಓಕೆ, ಪ್ರಧಾನಿ ಯಾರಬೇಕು? ಅವ್ರು ಹೆಲ್ಪ್ ಮಾಡಿದವ್ರೆ ನಮ್ಮಂತವ್ರಿಗೆ, ಮಂಗಳಮುಖಿಯವ್ರಿಗೆ. ಒಂದು ನೀವು ಇಷ್ಟ ಜನ, ನೀವು ಅವ್ರ ಒಪಿನಿಯನ್, ಅದು ನಿಮ್ಮ ಒಪಿನಿಯನ್, ನೀವ್ ಹೇಳ್ಬೋದು, ಅದನ್ನ ಯಾರು ತಡೆಯಲ್ಲ. ಇಷ್ಟ ಜನ ಬಂದ್ರೆ ಇಷ್ಟ ಜನ ನಾನು ಎದುರಿಸ್ತೀನಿ. ನಿಮ್ಮ ಒಪಿನಿಯನ್, ಅದು ನಿಮ್ಮ ಹಕ್ಕು. ಪ್ರಧಾನಿ ಯಾರಬೇಕು? ನಮ್ಮಕ್ಕೆ ಯಾವತ್ತಿದ್ರು ಇದೆ. ಹೌದಾ? ಹೌದು. ಮೋದಿ ಏನು ಮಾಡಿಲ್ವಾ? ನಾವ್ ಅವಾಗ ಇಲ್ಲಿ ಯಾರು ದೊಡ್ಡ ಯಾರು ಚಿಕ್ಕು ಅಂತ ನಾವ್ ಹೇಳಕ್ ಬರಲ್ಲ. ಪ್ರಧಾನಿ ಯಾರಬೇಕು? ಆದ್ರೆ ನಮ್ಗೆ ಸರಿ, ಆಯ್ತು. ಮಾಡಿರೋದು ಸರಿ, ಸಿದ್ದರಾಮಯ್ಯ ಆಯ್ತು. ಅವರು. ಪ್ರಧಾನಿ ಯಾರಬೇಕು? ಸಿದ್ದರಾಮಯ್ಯ ಅವರು. ಪ್ರಧಾನಿ ಹೆಂಗಾಯ್ತಾರ ಅವರು? ಮುಖ್ಯಮಂತ್ರಿ ಪಾಗು. ಮುಖ್ಯಮಂತ್ರಿ ಗೊತ್ತು ಇಲ್ಲ ಅಂತ ಹೇಳಿಲ್ಲ, ನೀವು ಕೇಳಿದೇನು? ಪ್ರಧಾನಿ ಯಾರಬೇಕು ಅಂತ. ಮತ್ತೆ ಪ್ರಧಾನಿ ನಮ್ ಪ್ರೀತಿ ಇತ್ತು, ನಾವ್ ಹೇಳ್ದೋ. ಆಯ್ತು ಬಿಡಮ್ಮ, ಆಯ್ತು, ಹೊಡಿಬೇಡ. ನಿಮ್ಗೆ ಪ್ರಧಾನಿನೂ ಅವ್ರೇ ಆಗ್ಬೇಕು ಅಂತನಾ? ಅವ್ರಾದ್ರೂ ನಮ್ ಖುಷಿನೇ, ಅವ್ರ ಆಗದವರು ಖುಷಿನೇ. ಸರಿ, ಆಗ್ದಾರ ಖುಷಿ ಹೆಂಗೆ? ಅಯ್ಯೋ, ಆಗದವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ, ಆದ್ರೂ ಹೆಲ್ಪ್ ಮಾಡ್ತಾರೆ. ಅವ್ರು ಯಾವತ್ತಿದ್ರು ಒಂದೇ, ಸಿದ್ದರಾಮಯ್ಯ ಅವರು. ಯಾಕೆಂದ್ರೆ ನಮ್ಗೆ ಬರಗಾಲ ಇದ್ದಾಗ ಅವರೇ ನಮ್ಗೆ ಅನ್ನ ಕೊಟ್ಟವ್ರು ಅವರೇ. ಒಂದು ಇದ್ರಲ್ಲಿ ಆಗ್ಬೋದು, ಒಂದು ಇದು ನಿಮ್ಮ ಒಪಿನಿಯನ್ ಇದೆ, ನಾನು ಗೌರವಿಸ್ತೀನಿ, ತಲೆ ಕೆಡ್ಸ್ಕೋಬಾರ್ದು. ಇದು ನಮ್ಮ ವಿಜಯಲಕ್ಷ್ಮಿ ಅವ್ರು ಹೇಳ್ತಾರಂತದ್ದು. ಬನ್ನಿ, ಇನ್ನೊಂದಷ್ಟು ಜನ ಮಾತಾಡ್ಸೋಣ. ಏನ್ ಮಾಡ್ಕೊಂಡಿದ್ದೀರಾ? ಮಾಮೂಲಿ ಅಂದ್ರೆ ನಂಗೆ ಹೆಂಗ್ ಗೊತ್ತು ನಿಮ್ಮ ಮಾಮೂಲಿ? ನಂಗೆ ಮದುವೆ ಆಗಿದ್ಯಾ? MP ಎಲೆಕ್ಷನ್ ಬರ್ತಾ ವೋಟ್ ಮಾಡ್ತೀರಾ? ಯಾಕೆ? ವೆರಿ ಗುಡ್. ಯಾಕೆ ಇವ್ರ ಬಾಯಿ ಪ್ರಶ್ನೆ ಕೇಳಿದೆ ಗೊತ್ತಾ? ಜನಕ್ಕೆ ಗೊತ್ತಾಗಬೇಕು, ಅದು ನನ್ನ ಹಕ್ಕಪ್ಪ, ನಾನು ಮಾಡ್ತೀನಿ ಅಂತ ಅವರು ಹೆಮ್ಮೆಯಿಂದ ಹೇಳ್ತಾವ್ರೆ. ಅದಕ್ಕೆ ಪರಮೇಶ್ವರ್ನ ಕೇಳಿದ್ದು ಯಾಕೆ ಅಂತ. ಈಗ ಇಲ್ಲಿ ಯಾರು ಮಾಡ್ತೀರಿ? ಯಾರು ಗೆಲ್ಬೇಕು ನಿಮ್ ಲೆಕ್ಕದಲ್ಲಿ? ಸರ್, ಕಾಂಗ್ರೆಸ್ ಗೆಲ್ಲಬೇಕು. ಯಾಕೆ? ಯಾಕೆಂದ್ರೆ ಮತ್ತೆ ಇಲ್ಲಿರೋಲ್ಲ BJP ಅಂತವ್ರೆ, ಅದು ಅವ್ರ ಒಪಿನಿಯನ್. ಈಗ ಇಲ್ಲಿರೋರಿಗೆ ಇವಾಗ ತುಂಬಾ ಬಡವರಿಗೆಲ್ಲ ತುಂಬಾ ಅನುಕೂಲ ಮಾಡಿದ್ದಾರೆ. ಆಯ್ತು, ನುಡಿದಂತೆ ನಡೀತಾ ಇದೆ ಸರ್ಕಾರ. ಈಗ ಆಲ್ರೆಡಿ ವಿದ್ಯುತ್, ಅಕ್ಕಿ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಫ್ರೀ ಬಸ್ ಅದು ಹೆಂಗಸರಿಗೆ ಎಲ್ಲಾರ್ಗೂ ಇದೆ. ಇಲ್ಲ, ಗಂಡಸರಿಗೆ ಇಲ್ಲ. ಸರ್, ಮನೇಲಿ ಸಂಸಾರ ಮಾಡ್ಬೇಕು ಅಂದ್ರೆ 2,000 ರೂಪಾಯಿ ಕೊಡ್ತಾರೆ. 2,000 ರೂಪಾಯಿ ಕೊಡ್ತಾರೆ. ನಾವುಗಳಂತೂ ಏನು ಕೊಡ್ತಾ ಇಲ್ಲ ಈಗ ಮನೆಯಲ್ಲಿ. ನೀವ್ ನಮ್ಗೆ ದುಡಿಯೋದೇ ಕಷ್ಟ. ಇವಾಗೆಲ್ಲ ಬರಗಾಲದಲ್ಲೂ ಅಷ್ಟು ಹೆಲ್ಪ್ ಮಾಡ್ತಾವ್ರೆ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು. ನೆಕ್ಸ್ಟ್ DK ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತವ್ರೆ. ಹೌದಾ? ಖಂಡಿತ ಹೇಳಿದ್ದು? ಖಂಡಿತ ಆಯ್ತಾರೆ. ಸಿದ್ದರಾಮಯ್ಯ 5 ವರ್ಷ ನಾನೇ ಮುಖ್ಯಮಂತ್ರಿ. ಇಲ್ಲ, ನೆಕ್ಸ್ಟ್ ಆಯ್ತಾರೆ ಅವರು. ಆಗಲ್ಲ, ಆಯ್ತಾರೆ. ನಿಮ್ಗೆ ಹೇಳಿದ್ರು ಅವರು? ಸರ್, ನಮ್ಗೆ ಆತ್ಮವಿಶ್ವಾಸ ಇದೆ. ಮಂಡ್ಯ ಜನ ಈ ಸತಿ. ಒಂದ್ ನಿಮಿಷ, ತಪ್ಪು ತಿಳ್ಕೊಬೇಡಿ. ನಂಗೆ DK ಶಿವಕುಮಾರ್ ಅಲ್ಲ, ನೀವಾದ್ರೂ ಖುಷಿನೇ. ನನ್ನ ರಾಜ್ಯ ಇದು, ನನ್ ಖುಷಿ. ನಾನು ನಿಮ್ಮ ಹತ್ರ ಯಾಕೆ ಅಂತ ಉತ್ತರ ತಗೊಳಕ್ ಹೇಳ್ತೀನಿ. ಈಗ ಅವ್ರು ಆಗಲ್ಲ ಅಂದ್ರೆ ಏನ್ ಹೇಳ್ತೀನಿ? ಇಲ್ಲ, ಖಂಡಿತ ಆಯ್ತಾರೆ ಸರ್. 5 ವರ್ಷ ಸಿದ್ದರಾಮಯ್ಯ ನಾನೇ ಅಂತವ್ರಲ್ಲ ಸರ್. ಈಗ ಹೈಕಮಾಂಡ್ ಅಂತ ಇದೆ, ಅವರು ಒಂದು ತೀರ್ಮಾನ ಮಾಡ್ತಾರೆ. ಹೌದಾ? ಈಗ ಸರ್, ನೆಕ್ಸ್ಟ್
ಸರ್ಕಾರ ಬರುತ್ತೆ ಹ್ಮ್. ಸೆಂಟ್ರಲ್ ಅಲ್ಲವೇ ಹ್ಮ್. ಈಗ 1 ಲಕ್ಷ ಕೊಡ್ತೀನಿ ಅಂತ ಹೇಳವ್ರೆ ಹ್ಮ್. ಮಹಿಳೆಯರಿಗೆ ಹ್ಮ್. ಅದೆಲ್ಲ ಈ ನುಡಿದಂತೆ 1 ನಡೀತಾ ಲಕ್ಷ ಇದೆ. ಕೊಡಕ್ಕಾಯ್ತದೇನ್ರಿ ಹೆಂಗ್ರಿ ಕೊಡ್ತೀನಿ ಅಂತ ಹೇಳವ್ರೆ ಈಗ ನಡೀತಾ ಐತಲ್ಲ ನಮ್ಮ ಸರ್ಕಾರ ಆಯ್ತು ಒಂದ್ ಕೆಲಸ ಮಾಡಿ ಒಂದ್ 5 ಕೋಟಿ ಜನಕ್ಕೆ 10 ಕೋಟಿ ಅಂತ ಅನ್ಕೊಳ್ಳಿ 10 ಕೋಟಿ ಜನಕ್ಕೆ 1 ಲಕ್ಷ ಅಂದ್ರೆ ಎಷ್ಟಾಯ್ತು ಏನೋ ಅದು ಅವ್ರಿಗೆ ಗೊತ್ತಿರ್ಬೇಕು ಸರ್, ನಮ್ಗೆ ಲೆಕ್ಕಾಚಾರ ಹಾಕಕ್ ಬರಲ್ಲ. ಈಗ ಅವ್ರು ಹೇಳವ್ರೆ, ಇವ್ರು ಹೇಳಿದ್ರು ಸಿದ್ದರಾಮಯ್ಯ ಅವರು ನುಡಿದಂತೆ ನಡೀತಾ ಇದೆ. ಈಗ ನಮ್ಮ ಮಂಡ್ಯ ಡಿಸ್ಟಿಕ್ ಜನ 7ಕ್ಕೆ 8 ಇದೆ, 7ಕ್ಕೆ ಕೊಟ್ಟಿದ್ದಾರೆ. 7 ಕಾಂಗ್ರೆಸ್ ಗೆದ್ದವ್ರೆ. ಹಾಂ ಎಲ್ಲರೂ ಲೀಡ್ ತಗೊಟ್ಟು ಸ್ಟಾರ್ ಚಂದ್ರನ ಸರ್, ಗೆಲುವೆ ಅಲ್ವಾ ಸರ್? ಹೌದು, 1 ಓಟು ಗೆಲುವೆ. ಗೆಲುವೆ ನಿಜ ಅದು. ಹೌದು. ಅದಕ್ಕೆ ನೀವು ಈಗ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗೋರೆ. ಕುಮಾರಣ್ಣ ಏನೋ ಅಭಿವೃದ್ಧಿ ಮಾಡಿಲ್ಲ ಮಂಡ್ಯಕ್ಕೆ. ಮಂಡ್ಯಕ್ಕೆ ಮಾಡಿ ತಿರ್ಗಿ ವಾಪಸ್ ಕಿತ್ಕೊಬಿಟ್ಟವ್ರೆ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಏನ್ ಮತ್ತೆ ಅವ್ರಿಗೆ ಮುಖ್ಯಮಂತ್ರಿ ಮಾಡ್ತು, ಹ್ಮ್. ಅವ್ರು ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾಕೆ ನಿಮ್ಮ MLA ತಾನೇ ಹೋಗ್ಬಿಟ್ಟು ಮುಂಬೈಗೆ ಹೋಗಿದ್ದು? ಸರ್ ನಾನು ಹೇಳೋದು, ಈಗ ನಿಮ್ ಕೈಲಿ ಕೆಪಾಸಿಟಿ ಇರ್ಬೇಕು ಸರ್, ಉಳಿಸ್ಕೋಬೇಕು ಅಂತ. ಅದು 2 ಪಕ್ಷ ಶಾಸಕಾಂಗ ನಾಯಕ 2 ಪಕ್ಷ ಇದ್ದಿದ್ಕೆ ತಾನೆ ಸರ್ ಅವ್ರಿಗೆ ಮುಖ್ಯಮಂತ್ರಿ ಈಗ ಕಾಂಗ್ರೆಸ್ ಅವ್ರು ಹೋಗಿದ್ರಲ್ಲ, ಅವ್ರನ್ನ ಕೂಡಿಸ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಕೈಲಿ ಹೇಳಿಸ್ಬಿಟ್ಟು ವಾಪಸ್ ಹೋಗಿರೋ ಕರ್ಸ್ಬೇಕಾಯ್ತಲ್ಲ. ಮಾಡ್ಬೇಕಲ್ವೇ ಸರ್? ಅದು ಹೌದು, ಅವ್ರು ಮಾಡ್ಬೇಕಾಗಿತ್ತು, ಅಧಿಕಾರ ಪಟ್ಟಿರೋರು. ಈಗ ಮಂಡ್ಯ ಡಿಸ್ಟಿಕ್ ಅವ್ರಿಗೆ ಓಟ್ ಯಾರು ಇಲ್ವೇ ಇಲ್ಲಿ ಎಂಪಿಗಳು? ಮತ್ತೆ ಬನ್ನಿಲಿ ಅಣ್ಣ, ನೀವು ಬನ್ನಿಲಿ, ಯಜಮಾನ ಬನ್ನಿಲಿ. ಈಗ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಸಾಕಷ್ಟು ನಾಯಕರು ಇದ್ರು. ಅಣ್ಣ ಪ್ರಧಾನಿ ಯಾರಾಗಬೇಕಣ್ಣ? ಪ್ರಧಾನಿ ಕಾಂಗ್ರೆಸ್ ಪಕ್ಷ ಆಗ್ಬೇಕು. ಅದೇ ಯಾರು ಪಕ್ಷ ಅಲ್ಲ, ಯಾರು ವ್ಯಕ್ತಿ ಯಾರು? ರಾಹುಲ್ ಗಾಂಧಿ ಅವರಾಗ್ಬೇಕು. ರಾಹುಲ್ ಗಾಂಧಿ. ನೀವು ನಾವು ಮೋದಿ ಅವರಾಗಬೇಕು. ಅಣ್ಣ ಮೋದಿ ಅಂತ ಹೇಳೋರು ರಾಹುಲ್ ಗಾಂಧಿ ಅಂತ ಯಾಕೆ? 2 ಬಾರಿ ಆಗವ್ರೆ ಮೋದಿ. ಹೌದು, ನಮ್ಮ ಅಭಿಪ್ರಾಯ ನಾವ್ ಹೇಳಿದೀವಿ. ಆಯ್ತು. ಯಾಕೆ ಒಂದ್ ನಿಮಿಷ, ಮೋದಿ ಯಾಕೆ ಆಗ್ಬಾರ್ದು ಸರ್? 2 ಬಾರಿ ಆಗಿದಾರಲ್ಲ ಸರ್. ಇನ್ನೊಂದ್ ಬಾರಿ ಆದ್ರೆ ಏನ್ ಪ್ರಾಬ್ಲಮ್? ಈಗ ಅವಲೇ GST GST ಎಲ್ಲ ಹಾಕ ಬಡಿತಾವ್ರಲ್ಲ ಸರ್. ಹೌದು. ನೀವು ಮಾತಾಡ್ತಾ ಇರೋದಕ್ಕೂ GST ಐತೆ ಇಲ್ವಾ ಸರ್? ನಾನ್ ಮಾತಾಡ್ರ GST. ಈಗ ಎನಿ ಜನ ಆಯ್ತು, ನಿಮ್ಗೆ ಆಸ್ಪತ್ರೆಗೆ ಹೋಗ್ತೀರಿ, ಅದಕ್ಕೂ GST ಹಾಕಿರ್ತಾರ ಮಾತ್ರೆಗೂ. ನಿಜಾನಾ ಸರ್? ಖಂಡಿತ ಅಲ್ವಾ ಸರ್? ಈಗ ಜನ ಬುದ್ಧಿವಂತರು ಅನ್ನೋದಕ್ಕೆ ಮಂಡ್ಯ ಡಿಸ್ಟಿಕ್ ಜನ ಲಾಸ್ಟ್ ಟೈಮ್ ತೋರ್ಸವ್ರೆ ಅಲ್ವೇ? ಸರಿ, ಹೋದ್ ಸಲ ಸುಮಲತಾ ಅವ್ರು ಕೆಲಸ ಮಾಡಿದಾರ ಮಾಡಿಲ್ವಾ? ಸರ್, ಸುಮಲತಾ ಕೆಲಸ ಮಾಡೋರು ಬಿಟ್ಟವ್ರು ಅದು ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ? ಈಗ ಅವ್ರ ಕೈಲಾಗಂತದ್ ಮಾಡವ್ರೆ. ಈ ಪ್ರಮಾಣಕ್ಕೆ ಅವ್ರು ಕೊಟ್ಟವ್ರಲ್ಲ, ಬುಕ್ ಏನೋ ಬಿಟ್ಟವ್ರೆ, ಅದ್ ನಾನು ಸರಿಯಾಗಿ ನೋಡಿಲ್ಲ. ಯಾಕೆ ನೋಡಿಲ್ಲ ಸರ್, ನಮ್ಗೆ ಓದಕ್ ಬರಲ್ಲ ಸರಿಯಾಗಿ. ನಾವು ತಿಳುವಳಿಕೆ ಇರೋಷ್ಟು ಹೇಳ್ಬೋದು. ಈಗ ಸುಮಲತಾ ಅವ್ರಿಗೆ ಇಂಡಿಪೆಂಡೆಂಟ್ ಅಲ್ಲೇ ಗೆಲ್ಸವ್ರೆ, ಇಡೀ ಇಂಡಿಯಾಕ್ಕೆ ಗೊತ್ತು ಮಂಡ್ಯ ಡಿಸ್ಟಿಕ್ ಜನ ಏನು ಅಂತ. ತಿರ್ಗಿ ಮತ್ತೆ ಗೊತ್ತಾಯ್ತು. ಈಗ ಅವರೇ ಹೋಗಿ ಕುಮಾರಣ್ಣಗೆ ಸಪೋರ್ಟ್ ಮಾಡಿದಾರಲ್ಲ. ಈಗ ಸರ್ ಮಾಡ್ಲಿ ಸರ್, ಹಂಗಂದ್ಮೇಲೆ ಗೆದ್ದೆ ಯಾರು ನೋಡಿ? ಹೋದ್ ಸಲ ಗೆಲ್ಸೋರು ಸಪೋರ್ಟ್ ಮಾಡಿ ಗೆಲ್ಲಕ್ಕೆ ಸರ್ ಎಲ್ಲ. ಈಗ ಸರ್ ಕಾಂಗ್ರೆಸ್ ಸಪೋರ್ಟ್ ಇತ್ತು, ಸತಿ ಮೈತ್ರಿ ಸರ್ಕಾರ ಆಗಿದಾಗ, ಮತ್ತೆ ಅವ್ರದ್ದು ಸರ್ಕಾರ ಎಲ್ಲ ಸಪೋರ್ಟ್ ಇತ್ತು, ಆದ್ರೂ ಸೋಲಿಲ್ಲ. ಜನ ಡಿಸೈಡ್ ಮಾಡ್ತಾರೆ. ಜನ ನಮ್ಮ ನಿಮ್ಮ ಯಾರು ಗೆಲ್ತಾರೆ ಕನ್ಫರ್ಮ್ ಮಂಡ್ಯದಲ್ಲಿ? ಕುಮಾರಣ್ಣ ಗೆಲ್ತಾರೆ. ಮತ್ತೆ ಅವ್ರಂಗ್ ಹೇಳ್ತಾರಲ್ಲ ಅವರು. ಮೈತ್ರಿ ಆಗೋದಲ್ಲ, ದಳ ಕಾಂಗ್ರೆಸ್ ಇದು BJP 3 ಮೈತ್ರಿ ಆಗೋದಲ್ಲ. 3 ಮೈತ್ರಿ ಆಗಿದೆ. ಗೆಲ್ಲದ ಯಾರು? ರೈತ ಸಂಘನೂ ಸ್ವಲ್ಪ ಇತ್ಲ ಬಂದದ್ದು. ಮತ್ತೆ ಯಾರು ಗೆಲ್ತಾರೆ ಈಗ? ಕುಮಾರಣ್ಣ ಗೆಲ್ತಾರಂತಲ್ಲ ಸರ್. ಖಂಡಿತ ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಹೌದಾ? ಜೂನ್ 4ಕ್ಕೆ ಜನ ಏನು ಮಂಡ್ಯ ಡಿಸ್ಟಿಕ್ ಜನ ಏನು ಬುದ್ಧಿವಂತರು ಅನ್ನೋದು 4ಕ್ಕೆ ಗೊತ್ತಾಗುತ್ತೆ. ನೀವೇನ್ ಹೇಳ್ತೀರಾ? ಖಂಡಿತ ಗೆಲ್ತಾರೆ. ಯಾರು? ಕುಮಾರಣ್ಣ ಗೆಲ್ತಾರಂತ. ಅಣ್ಣ ಇವರಿಬ್ರು ಚಾಲೆಂಜ್ ಮಾಡ್ಕೊಂಡವ್ರೆ, ನೋಡೋಣ. ಓಕೆ, ಇನ್ನೊಂದು ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ನಿನ್ನ ನೋಡಿ ನಿಲ್ಸಿದ್ ನಾನು. ಕೂತ್ಕೊಳ್ಳಿ, ಏನು ಮಾತಾಡ್ಸ್ಬೇಕು? ನನ್ನ ರಾಜಕೀಯದ ಬಗ್ಗೆ ರಾಜಕೀಯದ ಬಗ್ಗೆ ಅಲ್ಲ, ನಿಮ್ ಬಗ್ಗೆ. ಏನ್ ಹೆಸರು? ಬಾಲಸುಬ್ರಹ್ಮಣ್ಯ ಅಂತ. ಬಾಲ ಎಲ್ಲಿ? ಆ? ಬಾಲ ಎಲ್ಲಿ? ಮನೇಲಿ ಕಟ್ ಮಾಡಿ ಮನೇಲಿ ಕಟ್ ಮಾಡಿ ಮಡ್ಗವ್ರ. ಆಯ್ತು, ಮದ್ವೆ ಆಗೈತಾ? ಆಗಿದೆ. ಎಷ್ಟು? ಆ? ಅಲ್ಲ ಎಷ್ಟು? ನೀವೆಷ್ಟ ಆದ್ರಿ? ನಂದಲ್ಲ, ನಿಮಗ್ ಕೇಳಿದ್ರೆ ಕುತ್ತಾಕೊಟ್ರಿ. ಒಂದೇ. ಒಂದು ಮಕ್ಕಳು ಮಕ್ಕಳು ಇನ್ನೂ ಇಲ್ಲ. ಯಾಕೆ? ತುಂಬಾ ಚಿಕ್ಕವನು ನಾನು. ಚಿಕ್ಕವನು ಅಂದ್ಬಿಟ್ಟೆ ಮದುವೆ ಮಾಡಿಸ್ಬಿಟ್ರಲ್ಲ. ಆಯ್ತು, ಏನ್ ಮಾಡ್ಕೊಡ್ರಿ ವರ್ಕು? ಸಾಫ್ಟ್ವೇರ್ ಇಂಜಿನಿಯರ್. ಪ್ರಧಾನಿ ಯಾರ ಬೇಕು? ಆ? ಪ್ರಧಾನಿ ಮೋದಿ. ಕನ್ಫರ್ಮ್. ಮಂಡ್ಯದಲ್ಲಿ ಯಾರು ಗೆಲ್ಬೇಕು? ಆ? ಮಂಡ್ಯದಲ್ಲಿ ಒಳ್ಳೆ ಕೆಲಸ ಮಾಡಿದವ್ರು ಗೆಲ್ಬೇಕು. ಈಗ ಸ್ಟಾರ್ ಚಂದ್ರು ಕಾಂಗ್ರೆಸ್ ಇಂದ, BJP JDS ಇಂದ ಕುಮಾರಣ್ಣ ನಿಂತವ್ರು, ಯಾರು ಗೆಲ್ಬೇಕು? ನಾವು ಆಬ್ವಿಯಸ್ಲಿ ಕುಮಾರಣ್ಣನೇ ಹೇಳೋದು. ಹೌದಾ? ಯಾಕೆಂದ್ರೆ ನಾನು ಒಬ್ಬ ರೈತನ ಮಗ ಆಗಿದ್ಕೊಂಡು ನಮಗ್ ಸಾಲ. ನೀವು ರೈತನ ಮಗ ಆಗಿದ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ರೈತ ಆಗಿರ್ಬೋದಿತ್ತು. ಬಟ್ ಈಗ ಇದು ಏನೋ ಪರಿಸರನು ನಮಗ್ ಸಪೋರ್ಟ್ ಆಗಿಲ್ಲ. ಪರಿಸರ ಸಪೋರ್ಟ್ ಆಗಿದೆ ಹೋಗಿ ಪರವಾಗಿಲ್ಲ. ಈಗ ಸರ್ಕಾರ ಯಾವ್ದು ಪರ್ಟಿಕ್ಯುಲರ್ ಸರ್ಕಾರ ಯಾವ್ದಿದೆ, ಅದೇನಾದ್ರು ಸಪೋರ್ಟಿವ್ ಆಗಿದ್ಯಾ? ರೈತರಿಗೆ ಸಪೋರ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಆಬ್ವಿಯಸ್ಲಿ. ಆಬ್ವಿಯಸ್ಲಿ ನೀರ್ ಬಂದಿಲ್ಲ ಅಂದ್ಮೇಲೆ ನಮ್ ತಂದೆನೆ ಕಬ್ಬು ಬೆಳಿತಾ ಇದಾರೆ, ಅದು ಸಂಪೂರ್ಣ ಒಣಗೋಗಿದೆ. ಬೆಂಬಲ ಬೆಲೆ ಕೊಡ್ತಾ ಇದಾರಾ? ಬೆಂಬಲ ಬೆಲೆ ಕೊಡ್ತಾ ಇದಾರಾ? ಹೌದು. ಈಗ ನಮ್ ರವಿಯಣ್ಣ ಅವರು ಬಹಳ ಗಲಾಟೆ ಮಾಡಿದ್ಕೆ, ಏನೋ ಸ್ಪಷ್ಟವಾಗಿ ಮಾತಾಡಿದ್ಕೆ ಎಲ್ರು ದುರಾಂಕಾರ ಅಂತಾರೆ, ಆದ್ರೆ ಅವ್ರು ಸತ್ಯವಾಗಿ ಮಾತಾಡ್ತಾ ಇದ್ದಾರೆ. ಎಷ್ಟು ಗೆಲ್ತಾರೆ ಬಾಲಣ್ಣ? ನನಗ ಅದು ಗೊತ್ತಿಲ್ಲ. ನಮ್ಮ ಮಂಡ್ಯದಲ್ಲಿ ಕುಮಾರಣ್ಣನೇ ಫಿಕ್ಸ್. ಓಪನ್. ಈಗ ಹೇಳಲ್ಲ ಅಂದ್ರೆ ಹೇಳಿದ್ರಿ
ಇಲ್ಲಿ ಕುಮಾರಣ್ಣ ಯಾಕೆ ಬಂದ್ರು ಅಂತ ಹೇಳ್ತಾರೆ. ಅಣ್ಣ ಒಂಚೂರು ಬಗ್ಗಣ ನನ್ನ ಕುಳ್ಳ ಅನ್ಕತ್ತರ ಆಮೇಲೆ ಜನ. ಸಿದ್ದರಾಮಯ್ಯ ಅವರು ಬಾದಾಮಿಗೆ ಯಾಕೆ ಹೋಗಿ ನಿಂತ್ರು? ಹೌದು. ಅವರು ಈಗ ಇವ್ರ ಕೇಳ ಚೆನ್ನಾಗೈತೆ. ಇದು ಇವ್ರದ್ದು ರಾಮನಗರ ಐತೆ, ಇನ್ನೂ ಅಷ್ಟೈತೆ. ಅದು ಬಿಟ್ಟು ಕುಮಾರಸ್ವಾಮಿ ಅವರು ಯಾಕೆ ಮಂಡ್ಯ ಬಂದ್ರು ಅಂದ್ರೆ ನೀವ್ ಯಾಕೆ ಬಾದಾಮಿಗೆ ಹೋದ್ರು ಅಂತ ನೀವು ಕೇಳ್ತಾ ಇದ್ದೀರಾ. ಇವ್ರು ಯಾಕೆ ಬಾದಾಮಿಗೆ ಹೋಗಿ ನಿಂತ್ರು? ರೀ ಅದು ಪ್ರಜಾಪ್ರಭುತ್ವ ರೀ. ಕುಮಾರಣ್ಣ ನಿಂತ್ರೆ ಯಾಕೆ ಇವ್ರಿಗೆ ತೊಂದ್ರೆ? ನಾವೆಲ್ಲಿ ತೊಂದ್ರೆ ಕುಮಾರಣ್ಣ ಮಂಡ್ಯ ಜಿಲ್ಲೆ ಜನರ ಹೃದಯದಲ್ಲಿ ವಿರಾಜಮಾನ ಗೆಲ್ಸ್ಬಿಟ್ಟವ್ರೆ. ಅವ್ರು ಬನ್ನಿ ತೋರಿಸ್ತೀವಿ, ಓಪನೆ ಮಾಡ್ಬಿಡ್ತೀವಿ ಕುಮಾರಣ್ಣಗೋಸ್ಕರ. ಅವ್ರಿದ್ರೆ KRS ಅಲ್ಲಿ ತುಂಬಿ ನೀರು ತಮಿಳ್ನಾಡು ಬೇಡ ಬೇಡ ಅಂದ್ರೆ ಅರ್ಕ ಹೋಯ್ತಾ ಇರುತ್ತೆ. ಇವ್ರು ಬಂದ್ರೆ ಯಾಕೆ ಬರಗಾಲ ದರಿದ್ರ ಕಾಲ ಹಾಕ ಬಂದ್ಬಿಟ್ಟು ನೀವು ಹಂಗನ್ಬಾರ್ದು. ಇವ್ರು ಬಂದ್ರೆ ಅವ್ರು ಬಂದ್ರೆ ಅಂತ ಅಲ್ಲ. ಇವ್ರು ಬಂದ ಹಂಗೆ 13ರಿಂದ 18 ಗಂಟೆ ಅನುಭವಿಸ್ತು. ಈಗಂತೂ ಜನಕ್ಕೆ ತೊಳ್ಕೊಳಕ್ಕೂ ನೀರಿಲ್ಲ. ದನ ಕರಿಗೆ ಯಾರ ಮನೆಯಿಂದ ನೀರ್ ತಗೊಂಡ ಗದ್ದೆಲ್ ಕುಡ್ಸಾರ. ಈಗ ನೀವು ಈಗ ಹಂಗಾಗದ. ಈಗ ನೀರ್ ಇತ್ತ ಇಲ್ವ? ಈಗ ನೀರ್ ಸಿಗ್ತಲ್ಲ, ಹುಡುಕ್ಬೇಕು, ಬಾಟ್ಲಿ ತಗೊಂಡ್ ಹೋಗ್ಬೇಕಾಯ್ತ. ನೀರ್ ಕುಮಾರಣ್ಣ ಇದ್ದಾಗ 72 ಅಡಿ ನೀರ್ ಕೊಟ್ಟವ್ರೆ. ಇವ್ರು ವಿಸಿನಾಲ ರಿಪೇರಿ ಮಾಡ್ತಾರೆ. ಕುಮಾರಸ್ವಾಮಿ ಅವರು 4 ನೀರು, ಇವತ್ತು 95 ಅಡಿ ಇದ್ರು ಒಂದ್ ತೊಟ್ ನೀರಿಲ್ಲ. ಮಣ್ಣನ್ ಮಗ ಸರ್ ಕುಮಾರಣ್ಣ. ಬಡವ್ರ ಕಷ್ಟ ಆಮೇಲೆ ಸಾಲ ಮನ್ನಾ ಮಾಡಿದ್ರು. ಅಣ್ಣ ಏನ್ ಹೇಳ್ತಾರೆ, ನಾನು ಆಂಜನೇಯ ಅವ್ರು ಶ್ರೀರಾಮ ಅಂತ ಹೇಳ್ತವ್ರೆ. ಒಳ್ಳೇದಾಗ್ಲಿ ಇವ್ರು ಹೇಳಂತದ್ದು. ಬಾಗೂರಿಲಿ ಏಯ್ ಬಾಯ್ಲಿ. ಏನ್ ನಿನ್ನ ಹೆಸರು? ವಿನು ಕುಮಾರ್. ವಿನು ಕುಮಾರ್ ಏನ್ ಮಾಡ್ಕೊಂಡಿದ್ಯಾ? ಕೆಲಸ ಮಾಡಿ. ವಿನು ಕುಮಾರ್, ನೀ ಯಾರು ಕುಮಾರ? ಬರೀ ವಿನು ಕುಮಾರ್. ನಿಮ್ಮ ಅಪ್ಪ ಅಮ್ಮನ್ ಕುಮಾರ್ ಅನ್ಬೇಕು. ಮದ್ವೆ ಆಗೈತಾ? ಇಲ್ಲ. ಯಾಕೆ? ನಿಮ್ಮ ಹೆಸರು? ಸತೀಶ್. ಏನ್ ಮಾಡ್ಕೊಂಡಿದ್ದೀರಾ? ನಾವು ಕಾರ್ ಡ್ರೈವರ್. ಕಾರ್ ಡ್ರೈವರ್. ಓಕೆ, ಆರಾಮಾಗಿದ್ದೀರಾ? ಆರಾಮಾಗಿದ್ದೀವಿ. ಮದುವೆ ಆಗಿದ್ಯಾ? ಮದುವೆ ಯಾಕೆ? ಫ್ಯಾಮಿಲಿ ಮದುವೆ ಆಗಿದ್ದೀವಿ. ಮಕ್ಕಳು? ಮಕ್ಕಳು ಒಂದು ಹೆಣ್ಮಗು ಇದೆ. ಓಕೆ, ಗಂಡು ಮಗ ಇವಾಗ ನೆಕ್ಸ್ಟ್? ಇಲ್ಲ ಸರ್, ಸಾಕು. ಮನೆಗೊಂದು ಮಗು, ಮನೆ ತುಂಬಾ ನಗು ಸಾಕು. ಮನೆಗೊಂದು ಮಗು ನೋಡಿ, ಹೆಣ್ಣಾಗ್ಲಿ ಗಂಡಾಗ್ಲಿ ಮನೆಗೊಂದು ಮಗು. ಅವ್ರ ಬಾಯಲ್ಲಿ ಉತ್ತರ ಬರ್ಲಿ ಅಂತ. ಮನೆಗೊಂದು ಮಗು, ಮನೆ ತುಂಬಾ ನಗು. ನೀವ್ ಯಾಕೆ ನಿಮ್ ಹುಡುಗನ್ ಮದುವೆ ಮಾಡ್ಸಿಲ್ಲ ನೀವೇ? ಮಾಡ್ಸಿ. ಆಯ್ತು. ಈಗ MP ಎಲೆಕ್ಷನ್ ವೋಟ್ ಮಾಡ್ತೀರಾ? ಸರ್ ವೋಟ್ ಮಾಡ್ತೀವಿ. ಯಾರು ಗೆಲ್ಬೇಕು? ಕುಮಾರಸ್ವಾಮಿ ಅವ್ರು ಗೆಲ್ಬೇಕು. ಯಾತಕ್ಕಾಗಿ ಅಂದ್ರೆ ಸರ್, ದೇಶ ಕಾಯಲು ನರೇಂದ್ರ ಮೋದಿ ಬೇಕು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮನ್ನಲ್ಲ, ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನೀರನ್ನು ಕಾಯಕ್ಕಾಗಿ ಕುಮಾರಣ್ಣ ಬೇಕೇ ಬೇಕು. ಆದ್ರೆ ಸಿದ್ದರಾಮಯ್ಯನವರು ಬಂದಾಗ 95 ಅಡಿ ನೀರಿದ್ರು ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ನೀರು ಕೊಡ್ದಾನೆ ತಮಿಳುನಾಡಿಗೆ ನೀರು ಕಳಿಸ್ತಿದ್ರು. ಆದ್ರೆ ಕುಮಾರಸ್ವಾಮಿ ಅವರು 75 ಅಡಿ ನೀರಿದ್ದಾಗ ತಮಿಳುನಾಡು ನೀರು ಕೊಡ್ತಾನೆ, ಮಂಡ್ಯ ಜಿಲ್ಲೆ ರೈತರಿಗೆ ನೀರನ್ನ ಉಳಿಸೋರೆ. ಆದ್ರಿಂದಾಗಿ ನಮ್ಮ ಕಾಪಾಡಕ್ಕೆ ನಮ್ಮ ಮಂಡ್ಯಕ್ಕೆ ಕುಮಾರಣ್ಣ ಬೇಕು. ದೇಶಕ್ಕೆ ಕಾಯಲು ನರೇಂದ್ರ ಮೋದಿ ಬೇಕು. ನಿಮ್ಮ ಹೆಸರು? ವಿನು. ಪ್ರಧಾನಿ ಯಾರ ಬೇಕು? ನರೇಂದ್ರ ಮೋದಿ. ನೀನ್ ಯಾಕೆ ಬೇಡ? ನಾವು ಬೇಡ. ನೀನ್ ಬೇಡವಾ? ಮೋದಿನೇ ಸಾಕು. ಇಲ್ಲಿ ಯಾರಾಗಬೇಕು MLA MP? ಇಲ್ಲಿ ಕುಮಾರಸ್ವಾಮಿ ಅವರೇ ಕನ್ಫರ್ಮ್? ಕನ್ಫರ್ಮ್. ಓಕೆ, ಇದು ನೀ ಹೇಳ್ತಾರಂತ ಮಾತು. ಬನ್ನಿ ಇನ್ನೊಂದಷ್ಟು ಜನರು ಮಾತಾಡ್ಸೋಣ. ಹೇಳಿಪ್ಪ. ಏನ್ ನಿಮ್ಮ ಹೆಸರು? ಸಿದ್ದಪ್ಪ. ಸಿದ್ದಪ್ಪ. ಸಿದ್ದರಾಮಣ್ಣನ ಹೆಸರು ಇಟ್ಕೊಬಿಟ್ಟಿದ್ದೀರಾ? ಅಲ್ಲ, ದೇವ್ರು ಅಪ್ಪ ಅಮ್ಮ ಇಟ್ಟ ಹೆಸರು. ಈಗ MP ಎಲೆಕ್ಷನ್ ಬರ್ತದೆ, ವೋಟ್ ಮಾಡ್ತೀರಾ? ವೋಟ್ ಮಾಡಲೇಬೇಕು, ಮಾಡ್ತೀವಿ. ಯಾರು ಗೆಲ್ತಾರಿಲ್ಲಿ? ಯಾರಿಗೆ ಅಂತಂದ್ರೆ ಈಗ ದೇಶಕ್ಕಾಗಿ ಮೋದಿ ಬೇಕು, ದೇಶಕ್ಕೆ ಮೋದಿ ಬೇಕು. ಆದ್ರಿಂದ ಕಾಂಗ್ರೆಸ್ ಅವರು ಹೇಳ್ತಾರೆ ಸಂಧಾನವಾಗಿರುವಂತ ಕುಮಾರಸ್ವಾಮಿ ಅವರು. ಸರ್, ಈಗ ಕಾಂಗ್ರೆಸ್ ಅವರು ಹೇಳ್ತಾರೆ ಯಾವ ಅಭಿಮಾನ, ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಮೋದಿ ಬೇಡ ಅಂತ ಹೇಳ್ತಾರಲ್ಲ. ಹಂಗೆ ಅವ್ರ ಇಷ್ಟ ಅದು. ನಮಗೆ ದೇಶ ಕಾಪಾಡಕ್ಕೆ ಮೋದಿ ಬೇಕು, ಮೋದಿ ಬೇಕು, ಮೋದಿ ಬೇಕು. ಇಲ್ಲಿ MP ಯಾರಾಗಬೇಕು? ಇಲ್ಲಿ ಕುಮಾರಸ್ವಾಮಿ ಅವರು ಆಗ್ತಾರೆ. 28ರಲ್ಲಿ ಎಷ್ಟು ಗೆಲ್ತೀರಾ BJP? 28ರಲ್ಲಿ ಅದು ನಾವು ಈಗಲೇ 28 ಅಂತ ಅವ್ರು ಹೇಳ್ತಾವ್ರೆ, ನಾವು ಹೇಳ್ಬೋದು. ಅದು ಫಲಿತಾಂಶ ಬಂದಾಗ ಒಂದ್ ಅಂದಾಜು ಎಷ್ಟು ಗೆಲ್ತೀರಾ? ಒಂದು 25 ಫಿಕ್ಸ್ ಬರುತ್ತೆ. ಹೋದ್ ಸಲ 25, ಈ ಸಲ 25 ಬರುತ್ತೆ. ಮತ್ತೆ ಬಾರಣ ಇಲ್ಲಿ. ನೀವು ಬರಲ್ಲ ಅನ್ನೋ ಬಿಡಲ್ಲ. ಏನ್ ನಿಮ್ಮ ಹೆಸರು? ಸೋಮಣ್ಣ. ಚಿಕ್ಕ ಅಂತ. ಚಿಕ್ಕ. ಏನ್ ನಿಮ್ಮ ಹೆಸರು? ಚಿಕ್ಕ. ಚಿಕ್ಕದಾಗ ಇದ್ದೀರಾ? ದೊಡ್ಡ ಅಂತ ಇಟ್ರೆ ದೊಡ್ಡದಾಗಿಡೋರು, ಉದ್ದ ಬೆಳೆದ್ ಬಿಡ್ತಾರೆ. ಹೌದು. ನಿಮ್ಮ ಅಪ್ಪ ಅಮ್ಮ ನಿಮ್ನ ಚಿಕ್ಕ ಅಂತ ಇಟ್ಟಿದ್ದೆ ತಪ್ಪು. ಸೋಮಣ್ಣ ಅಂತ ಇಟ್ಟಿರೋದು, ನಾವು ನೇಮು ಚಿಕ್ಕ ಅಂತ. ಚಿಕ್ಕ. ತಲೆ ಕೆಡ್ಸ್ಕೊಬೇಡ್ರಿ. ಇಷ್ಟೇ ಇಷ್ಟು ಉದ್ದ ಇದ್ದಂತ ದ್ವಾರಕೀಶು ಅಷ್ಟು ದೊಡ್ಡ ಹೆಸರು ಮಾಡಿದ್ರು. ಇಷ್ಟೇ ಇಷ್ಟು ಉದ್ದ ಇದ್ದ ಸಚಿನ್ ಒಳ್ಳೆ ಕ್ರಿಕೆಟರ್ ಆದ್ರು. ಮದ್ವೆ ಆಗೈತಾ? ಆಗಿದೆ. ಚಿಕ್ಕವ್ರು ಇನ್ನೂ ಚಿಕ್ಕದಾಗಿರೋನಾಗಿದ್ರು, ದೊಡ್ಡದಾಗಿರೋನಾಗಿದ್ರು? ದೊಡ್ಡದಾಗಿರೋ. ಓಕೆ, MP ಎಲೆಕ್ಷನ್ ಬರ್ತದೆ, ವೋಟ್ ಮಾಡ್ತೀರಾ? ಮಾಡ್ತೀವಿ. ಪ್ರಧಾನಿ ಯಾರ ಬೇಕು? ಅದಾನಿ ಮೋದಿನೇ ಸರ್. ಯಾಕೆ ನೀವ್ ಯಾಕೆ ಆಗ್ಬಾರ್ದು? ನಾವು ಆಗಂಗಿದ್ದೀರಿ, ನಾವ್ ಯಾಕೆ ಸರ್ ಇಲ್ಲಿರೋದು? ಹೌದಾ ಸರ್, ಇಲ್ಲಿ ಯಾರು ಗೆಲ್ತಾರೆ? ಇಲ್ಲಿ ಸರ್ ಕುಮಾರಸ್ವಾಮಿ. ಮತ್ತ ಅದನ್ನ ಹೇಳಬಿಟ್ಟು ಯಾಕೆ ಓಡಾಡ್ತಾ ಇದ್ವಿ? ಹಂಗಾರೆ ಏನಕ್ಕೆ ಗುಟ್ಟಾಗಿ ಇನ್ನೂ ಗುಟ್ಟಾಗಿ ಏನು ಗುಟ್ಟೆ ಅಂತ ಏನಿಲ್ಲ ಸರ್. ಇಲ್ಲಿ ಕುಮಾರಸ್ವಾಮಿಗೆ ಈ ಟ್ರಿಪ್ ಹೋಗ್ತಿರೋದು. ಏನಣ್ಣ ನಿಮ್ಮ ಹೆಸರು? ಕಪ್ನಿ ಶೆಟ್ಟಿ. ಯಾರು ಗೆಲ್ತೀರಾ? ಇಲ್ಲಿ ಕುಮಾರಸ್ವಾಮಿ. ಫಿಕ್ಸಾ? ಫಿಕ್ಸ್. ಓಕೆ, ಪ್ರಧಾನಿ ಯಾರ ಬೇಕು?
ಮೋದಿ. ನೀವು ನಾವು ಮಾಮೂಲಿ vote ಮಾಡ್ತೀರಾ? ವೋಟ್ ಮಾಡ್ತೀವಿ.